ವಿಸಿಟ್ ಆದ್ಮೇಲೆ ಇವತ್ತು ಸಭೆ ಮಾಡ್ತಾ ಇದ್ದಾರೆ. ನೋಡಿ, ಈಗ ಬೆಂಗಳೂರಲ್ಲಿ ಈಗ ಚೀಫ್ ಮಿನಿಸ್ಟರು ನಿನ್ನೆ ಕೆಲವು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಕಾರ್ಯಪಡೆಯನ್ನ ನಾವು ಮಾಡಬೇಕಾಗಿದೆ. ಎರಡನೇದು ಎಲ್ಲೆಲ್ಲಿ ಏನೇನು ಇದೆ ಅಂತೇಳಿ ಎಲ್ಲ ಐಡೆಂಟಿಫಿಕೇಶನ್ ಮಾಡಬೇಕು. ಮೂರನೇದು ನಮಗೆ ಈ ನೀರು ಮಿಕ್ಸ್ ಆಗ್ತಾ ಇದೆ ಅನ್ನೋದು ಒಂದು, ಮಧ್ಯದಲ್ಲಿ ಸ್ವಲ್ಪ ಕಾಲರ ಒಂದು 2-3 ಕಡೆ ಐಡೆಂಟಿಫಿಕೇಶನ್ ಆಗಿದೆ. ಆ ಪೈಪಲ್ಲಿ ಬೇರೆ ನೀರು ಮಿಕ್ಸ್ ಆಗಿ ಹೋಗ್ತಾ ಇರೋದು, ಅದಕ್ಕೆಲ್ಲ ಕಂಪ್ಲೀಟ್ ನಾವು ಎಲ್ಲ ಕಡೆ ಎಲ್ಲೆಲ್ಲಿ ನೀರು ಸಪ್ಲೈ ಆಗ್ತಾ ಇದೆ ಆ ನೀರನ್ನ ಚೆಕ್ ಮಾಡೋಕ್ಕೆ ಒಂದು ವ್ಯವಸ್ಥೆನ ನಾವು ಮಾಡಬೇಕಾಗಿದೆ. ಅದನ್ನು ಮುಖ್ಯಮಂತ್ರಿಗಳು ಕೂಡ ಈಗ ನಡೆದಂಥ ಮೀಟಿಂಗಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಾಗಿರ್ಬೋದು, ಹೊರಗಡೆ ಇರ್ಬೋದು, ಒಳ್ಳೆ ಕ್ವಾಲಿಟಿ ನೀರು ಕೊಡಬೇಕು. ಬೇರೆ ಸೀವೇಜ್ ವಾಟರು, ಬೇರೆ ನೀರೆಲ್ಲ ಸ್ಟಾಮ್ ವಾಟರ್ ಎಲ್ಲ ಕಂಪ್ಲೀಟ್ ಮಿಕ್ಸ್ ಆಗಿಲ್ದಂಗೆ ಒಳ್ಳೆ ಕುಡಿಯೋ ನೀರನ್ನು ಕೊಡಬೇಕು ಅಂತೇಳಿ ಅದಕ್ಕೆ ನಾವು ಮುಂಜಾಗ್ರತವಾಗಿ ಆಫೀಸರ್ಸ್ಗೆ, ಆ ವಾರ್ಡನ್ನಲ್ಲಿರೋಂಥ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ, ಆಮೇಲೆ ನಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಏನಿದೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ, ಅಲ್ಲೂ ಕೂಡ ಇದನ್ನು ಮುಂಜಾಗ್ರತವಾಗಿ ಎಲ್ಲ ಕಡೆ ಕೂಡ ಚೆಕ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ, ಹೇಳಿ ಬರೆದಿವಿ. ಇದಲ್ಲದೆ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ನಮ್ಮ ಈ ಶುದ್ಧ ಘಟಕ ನೀರುಗಳಿದೆ ಅದನ್ನೆಲ್ಲ ಕಂಪ್ಲೀಟ್ ರಿಪೇರ್ ಮಾಡಿ ಎಂಬ್ರೇನ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟು ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಕೆಲವು ಕಡೆ ಚೆನ್ನಾಗಿ ನಡೀತಾ ಇದೆ. ಇನ್ನು ಎಲ್ಲೆಲ್ಲಿ ಏನೇನು ಸ್ವಲ್ಪ ಸಮಸ್ಯೆ ಇದೆ ಅದನ್ನೆಲ್ಲ ಅಟೆಂಡ್ ಮಾಡಬೇಕು ಅಂತ ಅವರಿಗೆ ಮಾರ್ಗದರ್ಶನ ಕೊಡೋಕ್ಕೆ ನಾನು ಕರೆದಿದ್ದೀನಿ. ಆಮೇಲೆ ಇನ್ನೆಲ್ಲೆಲ್ಲಿ ಈ ಮಳೆಯಿಂದ ಮುಂಜಾಗ್ರತವಾಗಿ ಏನು ಕ್ರಮ ಕೈಗೊಳ್ಳಬೇಕು ಆ ವ್ಯವಸ್ಥೆ ಎಲ್ಲ ಮಾಡ್ತೇವೆ. ಮಿಕ್ಸ್ ಆಗಿರುವಂತ ನೀರು ಐಡೆಂಟಿಫೈ ಮಾಡಿ ಪ್ರದೇಶ ಆಗೋದ್ರು. ಅದಕ್ಕೆ ನಾವು ಈಗಾಗಲೇ ನಮಗೆ ಈ ಮೈಸೂರು ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಮೈಸೂರು ಕಾರ್ಪೊರೇಷನ್ ಇಲ್ಲಿ ಬೆಂಗಳೂರಲ್ಲಿ ಸದ್ಯಕ್ಕಿಲ್ಲ. ಅದಕ್ಕೆ ಮುಂಜಾಗ್ರತೆಯಾಗಿ ನೀವೆಲ್ಲ ಚೆಕ್ ಮಾಡಬೇಕು ಅಂತ ಹೇಳಿದ್ದೀನಿ. ಎಲ್ಲರೂ ಕಂಪ್ಲೇಂಟ್ಸ್ ಇತ್ತು ಅಂದರೆ ಏನಾಯಿತು ಅಂತಂದರೆ, ಈಗ ನೀರು ಸಪ್ಲೈ ಮಾಡೋಗಿರ್ಬೋದು, ಅದೇನಾದ್ರು ಮಿಕ್ಸ್ ಆಗಿತ್ತು ಸ್ವಲ್ಪ ನೋಡಬೇಕು, ಕಂಪ್ಲೇಂಟ್ಸ್ ಇದ್ರೆ ನೋಡಬೇಕು ಅಂತ ಎಲ್ಲರಿಗೂ ಕೂಡ ನಾವು ಆದೇಶ ಕೊಡ್ತೀವಿ. ಈಗ ಒತ್ತುವರಿ ವಿಷಯಕ್ಕೆ BMTF ಬಳಕೆ ಮಾಡ್ಕೋತೀರಾ ಅಂತ ಅವನು ಕೂಡ ಕರೆಸಿದ್ದೀವಿ, BMTF ಕರೆಸಿದ್ದೀವಿ. ಅವರು ಕೂಡ ಇದ್ರ ಬಗ್ಗೆ ಎಲ್ಲೆಲ್ಲಿ ಏನೇನು ಪೆಂಡಿಂಗ್ ಕೇಸಸ್ ಇದೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ವೇಕೇಟ್ ಮಾಡಕ್ಕೆ ಏನ್ ಬೇಕು ಕೋರ್ಟ್ ಕೇಸ್ ಅದಕ್ಕೆಲ್ಲ ನಾವು ಈಗ ಅದು ಮಾತಾಡ್ತೀವಿ. ನೋಟಿಸ್ ಕೊಟ್ಟಿದ ತಕ್ಷಣ ಸ್ಟೇ ತಂದು ಬಿಡ್ತಾರೆ ಸರ್, ತೆರವು ಮಾಡಕ್ಕಾಗಲ್ಲ. ಅದಕ್ಕೆ ಲೀಗಲ್ ಈಗ ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡಬೇಕಲ್ಲ. ಕೆರೆಗಳ ಒತ್ತುವರಿ ವಿಚಾರದಲ್ಲಿ ಅತಿ ಹೆಚ್ಚು ಒತ್ತುವರಿ ಮಾಡ್ಕೊಂಡಿರೋದು ಕೆರೆ ಒತ್ತುವರಿ ಮಾಡಿದ್ದಾರೆ. ಗೌರ್ಮೆಂಟ್ ಪಾರ್ಕ್ ಅಂತ ಇರೋ ಕಡೆ ಕೆಲವು ಮನೆಗಳನ್ನೆಲ್ಲ ಕಟ್ಕೊಂಡಿದ್ದಾರೆ, ಕೆಲವೆಲ್ಲ ಅಲಾಟ್ಮೆಂಟ್ ಮಾಡಿದ್ದಾರೆ. ಅವೆಲ್ಲ ಕೂಡ ನಮ್ಗೆ ಮಾಹಿತಿ ಬಂದಿದೆ. ಸರ್ಕಾರನೇ ಜಾಸ್ತಿ ಒತ್ತುವರಿ ಮಾಡ್ಕೊಂಡಿರೋದು ಖಾಸಗಿಯವರಿಗೆ ಟೋಟಲ್ ಆಗಿರುವಂತ ನನಗೆ ಒತ್ತುವರಿ ವಿಷಯದಲ್ಲಿ ಸ್ಪೆಷಲ್ ಅಡ್ವೊಕೇಟ್ ಏನಾದ್ರು ಮಾಡ್ತೀವಿ ಅಂತ ನೋಡೋಣ, ಮಾತಾಡ್ತೀವಿ.